ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು 11 ನಿರ್ದೇಶಕರ ಪೈಕಿ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲ ಅಭ್ಯರ್ಥಿ ಆನಂದ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದರು. ಚುನಾವಣಾಧಿಕಾರಿ ಸಂತೋಷ್ ರವರು ನೂತನ ಅಧ್ಯಕ್ಷರಾಗಿ ಆನಂದ್ ಹಾಗೂ ಉಪಾಧ್ಯಕ್ಷ ಸ್ವಾಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ವೇಳೆ ನೂತನ ಅಧ್ಯಕ್ಷ ಆನಂದ್ ಮಾತನಾಡಿ, ನನ್ನನ್ನು ಅವಿರೋಧ ಆಯ್ಕೆಯಾಗಲು ಕಾರಣಕರ್ತರಾದ ಎಲ್ಲ ನಿರ್ದೇಶಕರಿಗೆ ಅಭಿನಂದಿಸುತ್ತೇನೆ, ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದರು. ಇನ್ನು ಇದೇ ವೇಳೆ ಸ್ವಾಮಿ ಮಾತನಾಡಿ, ರೈತರಿಗೆ ಎಲ್ಲ ರೀತಿ ಸಾಲ ಸೌಲಭ್ಯ ನೀಡಲು ಎಲ್ಲ ನಿರ್ದೇಶಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಶ್ರಮಿಸುತ್ತೇನೆ ಎಂದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು, ಪಿಎಲ್ಡಿ ಮಾಜಿ ನಿರ್ದೇಶಕ ಪ್ರಸನ್ನ, ಮಹೇಶ್, ಗ್ರಾಪಂ ಅಧ್ಯಕ್ಷ ಗೋವಿಂದರಾಜು, ಮುತ್ತರಾಜು ಹಂಚಿಪುರ, ಮಂಜು, ಶಂಕರೇಗೌಡ, ಹನುಮೇಗೌಡ, ಸಿದ್ದರಾಜು, ತ್ಯಾಗರಾಜು, ಚಿಕ್ಕಮರಿ ನಿರ್ದೇಶಕ ಎಂ. ಸ್ವಾಮಿ, ಜಿ. ಕೃಷ್ಣ, ಬಸವರಾಜು, ವೆಂಕಟೇಗೌಡ, ಬೋರೇಗೌಡ, ಜಯಶೀಲ, ನಂದೀಶ್, ಕಮಲಮ್ಮ, ಗಣೇಶ ಸೇರಿದಂತೆ ಹಲವರು ಇದ್ದರು. ಪ್ರಾಥಮಿಕ ಕೃಷಿ ಸಹಕಾರ ಸಂಘಕ್ಕೆ ನೂತನವಾಗಿ ಆಯ್ಕೆ ಮಾಡಿ ಅಧ್ಯಕ್ಷ ಮಾಡಿರುವಂತಹ 5 ಗ್ರಾಮಗಳ ಸರ್ವ ಸದಸ್ಯರ ಸಹಕಾರದಿಂದ ಇವತ್ತು ಅಧ್ಯಕ್ಷರಾಗಿ ನಾನು ಆಯ್ಕೆಯಾಗಿದ್ದೇನೆ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿಯವರು ಆಯ್ಕೆಯಾಗಿದ್ದಾರೆ. ಈ ಸಂಘದ ಅಭಿವೃದ್ಧಿಗಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿ ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ಸಮರ್ಪಕವಾಗಿ ಸಿಗುವಂಥ ಕಾರ್ಯಕ್ರಮಗಳನ್ನು ಕೊಡುವಂಥ ಈ ಸಂಘವನ್ನು ಏಳಿಗೆಯಾಗಿ ಉತ್ತೇಜನ ರೀತಿಯಲ್ಲಿ ತಗೋಗುವಂಥ ಕಾರ್ಯಕ್ರಮ ಕೊಡುವವರು ನಾನು ಇಚ್ಛೆಪಡುತ್ತೇನೆ. ಮತದಾರ ಬಂಧುಗಳಿಗೂ ಕೂಡ ನನ್ನ ಧನ್ಯವಾದವನ್ನು ತಿಳಿಸ್ತಾ, ಈ ಸಂಘದ ಅಭಿವೃದ್ಧಿಗಾಗಿ ನಾವು ಒಬ್ರಿಗೊಬ್ಬರು ಒಟ್ಟಾಗಿ ಸೇರ್ಕೊಂಡು ಡೈರೆಕ್ಟ್ರುಗಳು ರೈತರಿಗೆ ಸಿಗುವಂಥ ಸಾಲ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರಗಳಿರ್ಬೋದು, ಎಲ್ಲ ಥರದ ಇದು ವಿವಿಧೋದ್ದೇಶ ಯೋಜನೆಗಳು ಅಂತ ಇದ್ದಾರೆ. ಎಲ್ಲ ಥರದ ಸಾಲಗಳನ್ನು ಕೂಡ ನಾವು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ.